ಹುಡುಗಿ ಅಂದ ಚಂದಕ್ಕೇನೂ ಕೊರತೆ ಇರಲಿಲ್ಲ. ಸೌಂದರ್ಯವತಿಯಾಗಿದ್ದ ಅವಳಿಗೆ ಸಭ್ಯಸ್ಥನಂತಿರುವ ಗಂಡನೂ ಇದ್ದ. ಆದ್ರೆ ಅಕ್ರಮ ಸಂಬಂಧ ಅನ್ನೋ ಮಾಯ ಹಿಂದೆ ಹೋದ ಅವಳು ತನ್ನ ಪ್ರಾಣವನ್ನೇ ಆ ಸಂಬಂಧಕ್ಕೆ ಬಲಿ ಕೊಟ್ಟಿದ್ದು ಮಾತ್ರ ದುರಂತವೇ ಸರಿ. ಇವತ್ತು ಇಡೀ ರಾಜ್ಯವಷ್ಟೇ ಅಲ್ಲ, ದೇಶವೇ ತಿರುಗಿ ನೋಡುವಂತಹ ಮಹಾಲಕ್ಷ್ಮಿಯ ಫ್ರಿಡ್ಜ್ನ ಕಥೆಯ ಹಿಂದೆ ಭಯಾನಕವಾದ ಲೈಂಗಿಕತೆ ಹಾಗೂ ಅಕ್ರಮ ಸಂಬಂಧದ ಕಥೆಯೊಂದಿದೆ. ಪರಪುರುಷನೊಂದಿಗೆ ಹಾಸಿಗೆ ಹಂಚಿಕೊಂಡಿದ್ದ ಆ ಹುಡುಗಿ ಅದೇ ಹಾಸಿಗೆಯ ಪಕ್ಕದ ಫ್ರಿಡ್ಜ್ನಲ್ಲಿ ಬರೋಬ್ಬರಿ 32 ತುಂಡುಗಳಾಗಿ 20 ದಿನ ಮಲಗಿದ್ಲು ಅಂದ್ರೆ ಇದಕ್ಕಿಂತ ಭಯಾನಕವಾದ ಮತ್ತೊಂದು ವಿಷಯ ಇದೆಯಾ? ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ರಾಜ್ಯವಂತೂ ಇಂಥ ಕ್ರೌರ್ಯಗಳಿಗೆ ಸಾಕ್ಷಿಯಾಗಿರಲಿಲ್ಲ. ಅಸಲಿಗೆ ಇವಳು ಕೂಡ ಮೂಲತಃ ನಮ್ಮ ರಾಜ್ಯದವಳು ಅಲ್ಲ, ಕೊಂದವನು ಕೂಡ ಪರರಾಜ್ಯದವನೇ ಅನ್ನೋದು ಮೇಲ್ನೋಟದ ಮಾಹಿತಿ. ಹಾಗಾದ್ರೆ ಈ ಹುಡುಗಿ ಯಾರು? ಮಹಾಲಕ್ಷ್ಮಿ 32 ತುಂಡಾಗಿದ್ದ ಹೇಗೆ? ಸಾಯುವ ಕೊನೆ ಕ್ಷಣದಲ್ಲಿ ಮಂಚದ ಆಸೆ ತೀರಿಸಿಕೊಂಡ ಆ ದುಷ್ಟ ಯಾರು? ಈ ಭಯಾನಕತೆಯ ಹಿಂದಿನ ಅಸಲಿ ಕಥೆ ಏನು ಅಂತ ನಾವ್ ಹೇಳ್ತೀವಿ. ಮಹಾಲಕ್ಷ್ಮಿ ಹೆಸರಿಗೆ ತಕ್ಕಂತೆ ನೋಡೋಕೆ ಮುದ್ದಾಗಿದ್ದ ಹುಡುಗಿ. ಇವರ ತಂದೆ ಸುಮಾರು 35 ವರ್ಷಗಳ ಹಿಂದೆ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದಿದ್ರು. ಹೀಗೆ ಬಂದ ನೇಪಾಳಿ ಮನುಷ್ಯನಿಗೆ ಒಂದು ಚಂದದ ಹೆಣ್ಣು ಮಗು ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಹುಟ್ಟಿತು. ಮಗುವಿನ ಮುಖದ ಲಕ್ಷಣ ನೋಡಿ ಇವರಪ್ಪ ಆ ಮಗುವಿಗೆ ಮಹಾಲಕ್ಷ್ಮಿ ಅಂತ ಹೆಸರಿಟ್ಟಿದ್ರು. ಮಹಾಲಕ್ಷ್ಮಿ ಬೆಂಗಳೂರಿನಲ್ಲೇ ಬೆಳೆದ್ಲು. ಅಲ್ಪ ಸ್ವಲ್ಪ ಸ್ಕೂಲು ಕಾಲೇಜ್ಗೂ ಹೋದ್ಲು. ತೀರಾ ವಿದ್ಯಾವಂತೆ ಅಲ್ಲದಿದ್ರು ಬೆಂಗಳೂರಿನಲ್ಲಿ ಬದುಕೋಕೆ ಎಷ್ಟು ಬೇಕೋ ಅಷ್ಟು ಬುದ್ಧಿವಂತಿಕೆಯೂ ಇತ್ತು. ಇಂಥ ಹುಡುಗಿಯನ್ನ ಅವರಪ್ಪ ಉತ್ತರ ಭಾರತದ ಮೂಲದ ಹೇಮಂತ್ ಎಂಬ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದ್ರು. ಹೇಮಂತ್ ಕೂಡ ನೋಡಲು ಸಭ್ಯಸ್ಥನಂತಿದ್ದಾನೆ. ಈತ ಬೆಂಗಳೂರಿನ ನೆಲಮಂಗಲದಲ್ಲಿ ಮೊಬೈಲ್ ಶಾಪ್ ಒಂದರಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಹೇಮಂತ್ಗೆ ಅಷ್ಟೋ ಇಷ್ಟೋ ಸಂಬಳ ಬರ್ತಿತ್ತು. ಜೊತೆಗೆ ಮಹಾಲಕ್ಷ್ಮಿ ಕೂಡ ಹತ್ತಿರದಲ್ಲೇ ಇದ್ದ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು. ಹೀಗಾಗಿ ಗಂಡ ಹೆಂಡತಿ ಇಬ್ಬರ ದುಡಿಮೆಯಿಂದ ಹೇಗೋ ಮನೆ ಸಂಸಾರ ನಡೀತಿತ್ತು. ಹೀಗಿರುವಾಗಲೇ ಮಹಾಲಕ್ಷ್ಮಿ ಹಾಗೂ ಹೇಮಂತ್ಗೆ ಒಂದು ಮಗು ಕೂಡ ಆಯ್ತು. ಅದುವರೆಗೂ ಎಲ್ಲವೂ ಚೆನ್ನಾಗಿತ್ತು. ಆದ್ರೆ ಎಲ್ಲವೂ ಚೆನ್ನಾಗಿರುವಾಗಲೇ ಈ ಮಹಾಲಕ್ಷ್ಮಿಯ ಮೇಲೆ ಹೇಮಂತ್ಗೆ ಅನುಮಾನವೊಂದು ಹುಟ್ಟಿತ್ತು. ಅದ್ಯಾಕೋ ಮಹಾಲಕ್ಷ್ಮಿಯ ನಡವಳಿಕೆಯಲ್ಲಿ ದಿನೇ ದಿನೇ ಬದಲಾವಣೆಯಾಗ್ತಿರೋದು ಹೇಮಂತ್ ಗಮನಕ್ಕೆ ಬಂದಿತ್ತು. ಯಾವಾಗ್ಲೂ ಫೋನ್ನಲ್ಲೇ ಇರ್ತಿದ್ದ ಮಹಾಲಕ್ಷ್ಮಿಯನ್ನ ಹೇಮಂತ್ ವಿಚಾರಿಸಿದ್ದ. ಆದ್ರೆ ಆ ಹುಡುಗಿ ಮಾತ್ರ ಏನೂ ಬಾಯ್ಬಿಟ್ಟಿರ್ಲಿಲ್ಲ. ಕೊನೆಗೆ ತನ್ನದೇ ಬುದ್ಧಿ ಬಳಸಿದ ಹೇಮಂತ್ ಆಕೆ ಫೋನ್ ಚೆಕ್ ಮಾಡಿದ. ಯಾವ್ದೋ ಹುಡುಗನ ಜೊತೆ ಮಹಾಲಕ್ಷ್ಮಿ ದಿನವೂ ಮಾತಾಡೋದು ಬೆಳಕಿಗೆ ಬಂತು. ಆ ಹುಡುಗ ಹಾಗೂ ಮಹಾಲಕ್ಷ್ಮಿ ಇಬ್ಬರ ಮಧ್ಯೆ ಅಂಥದ್ದೊಂದು ಸಂಬಂಧ ಬೆಳೆದು ಹೋಗಿದೆ ಅಂತ ಹೇಮಂತ್ಗೆ ಗೊತ್ತಾಗೋಕೆ ತುಂಬಾ ಸಮಯ ಹಿಡಿಲಿಲ್ಲ. ಈ ವಿಷಯದಿಂದ ಮನೆಯಲ್ಲಿ ಗಲಾಟೆನೂ ಆಯ್ತು. ಹೇಮಂತ್ ಸೀದಾ ಹೋಗಿ ಆ ವಿಷಯವನ್ನ ನೆಲಮಂಗಲ ಪೊಲೀಸ್ ಠಾಣೆಗೆ ತಿಳಿಸಿದ. ಅಶ್ರಫ್ ಅನ್ನೋ ಉತ್ತರ ಭಾರತದ ಮೂಲದ ಹುಡುಗ ನನ್ನ ಹೆಂಡತಿಯ ಬೆನ್ನು ಬಿದ್ದಿದ್ದಾನೆ ಅಂತ ದೂರು ದಾಖಲಿಸಿದ. ಕೂಡಲೇ ಮಹಾಲಕ್ಷ್ಮಿ ಹಾಗೂ ಅಶ್ರಫ್ ನನ್ನ ಕರೆಸಿದ ಪೊಲೀಸರು ಬುದ್ಧಿ ಹೇಳಿ ಇನ್ಮೇಲೆ ಇವಳ ತಂಟೆಗೆ ಬರಬೇಡ ಅಂತ ವಾಪಸ್ ಮಾಡಿ ಕಳಿಸಿದ್ರು. ಹಾಗೆ ಹೋದ ಅಶ್ರಫ್ ನಿಜಕ್ಕೂ ಇವಳಿಂದ ದೂರ ಹೋದ್ನಾ ಅಂದ್ರೆ ಖಂಡಿತ ಇಲ್ಲ. ಅಶ್ರಫ್ ದೂರ ಹೋಗೋಕೆ ತಯಾರಿದ್ರು ಅವನಿಂದ ದೂರ ಆಗೋಕೆ ಮಹಾಲಕ್ಷ್ಮಿ ಸಿದ್ಧಳಿರ್ಲಿಲ್ಲ. ಹೀಗಾಗಿ ಇವನ ಜೊತೆ ಸಂಸಾರ ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತ ಮನೆ ಬಿಟ್ಟು ತಾನೇ ಹೊರಗೆ ಬಂದಿದ್ಲು. ಹೀಗೆ ಮನೆಯಿಂದ ಹೊರಬಂದ ಮಹಾಲಕ್ಷ್ಮಿ ಒಬ್ಬಂಟಿಯಾಗಿ ಬದುಕ್ತೀನಿ ಅಂತ ಮುನೇಶ್ವರ ಬ್ಲಾಕ್ನಲ್ಲಿ ಸಣ್ಣದೊಂದು ಮನೆ ಮಾಡ್ಕೊಂಡಿದ್ಲು. ಕೇವಲ 3,500 ಬಾಡಿಗೆಯ ಆ ಪುಟ್ಟ ಮನೆಯಲ್ಲಿ ತನ್ನದೇ ಪ್ರಪಂಚವನ್ನ ಕಟ್ಕೊಂಡಿದ್ಲು. ತಾನು, ತನ್ನ ಮಗು ಹಾಗೂ ಆಗಾಗ ಬರುವ ತನ್ನ ಪ್ರಿಯಕರ ಅಷ್ಟೇ ಅವಳ ಬದುಕಾಗಿತ್ತು. 4 ತಿಂಗಳ ಹಿಂದೆ ತನ್ನ ಮಗುವನ್ನ ಕೂಡ ಗಂಡನ ಮನೆಗೆ ಕಳಿಸ್ಬಿಟ್ಲು. ಇನ್ನೇನು ತನ್ನ ಅಕ್ರಮ ಸಂಬಂಧದ ಬಗ್ಗೆ ಕೇಳೋಕೆ ಯಾರೂ ಇಲ್ಲ, ತಾನೀಗ ಸ್ವತಂತ್ರ ಹಕ್ಕಿ ಅಂತ ಖುಷಿ ಪಡೋಷ್ಟರಲ್ಲಿ ಆಗಬಾರದ ಘಟನೆಯೊಂದು ಜರುಗಿತು. ಕಳೆದ 15 ದಿವಸಗಳಿಂದ ಮಹಾಲಕ್ಷ್ಮಿ ಇದ್ದಕ್ಕಿದ್ದಂತೆ ಕಾಣೆಯಾದ್ಲು. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಇವಳು ನಾಪತ್ತೆಯಾದ ವಿಷಯ ಕೂಡ ಕುಟುಂಬದವರಿಗೆ ಗೊತ್ತಾಗ್ಲೇ ಇಲ್ಲ. ಯಾವಾಗ ಬೀಗ ಹಾಕಿರುವ ಮಹಾಲಕ್ಷ್ಮಿ ಮನೆಯಿಂದ ಕೊಳೆತ ವಾಸನೆ ಬರಲು ಆರಂಭಿಸಿತೋ ಆಗ ಮನೆಯ ಅಕ್ಕಪಕ್ಕದವರು ಹಾಗೂ ಮನೆಯ ಮಾಲೀಕ ಮಹಾಲಕ್ಷ್ಮಿಯ ಗಂಡನಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ರು. ಕೂಡಲೇ ಹೇಮಂತ್ ಮಹಾಲಕ್ಷ್ಮಿಯ ಅಕ್ಕನಿಗೆ ವಿಷಯವನ್ನ ತಿಳಿಸಿದ. ಅವರು ಬಂದು ಮನೆಯ ಬಾಗಿಲು ತೆರೆದು ನೋಡಿದ್ರೆ ಆಘಾತಕಾರಿ ದೃಶ್ಯ ಕಣ್ಣಿಗೆ ಬಿದ್ದಿತ್ತು. ಮನೆಯಿಂದ ದುರ್ನಾತ ಬರುವುದಷ್ಟೇ ಅಲ್ಲದೆ ಮಾಂಸದಲ್ಲಿ ಹುಟ್ಟುವ ಹುಳಗಳು ಕೂಡ ಮನೆ ತುಂಬಾ ಓಡಾಡ್ತಿದ್ವು. ಮನೆಯ ಫ್ರಿಡ್ಜ್ ತೆಗೆದು ನೋಡಿದ್ರೆ 165 ಲೀಟರ್ನ ಆ ಫ್ರಿಡ್ಜ್ ತುಂಬಾ ಹಸಿ ಹಸಿ ಮಾಂಸವನ್ನ ತುಂಬಲಾಗಿತ್ತು. ಅದು ಮನುಷ್ಯರ ಮಾಂಸ. ಅಲ್ಲಿ ಮಾಂಸದ ತುಂಡುಗಳಾಗಿರೋದು ಮಹಾಲಕ್ಷ್ಮಿ ಅಂತ ಗೊತ್ತಾಗೋಕೆ ತುಂಬಾ ಸಮಯ ಹಿಡಿಲಿಲ್ಲ. ಯಾಕಂದ್ರೆ ತಲೆ, ಕಾಲು ಹಾಗೂ ಕೈಗಳು ಸ್ಪಷ್ಟವಾಗಿ ಕಾಣ್ತಿದ್ವು. ತಲೆಯನ್ನ ಕೆಳಗಿನ ಕಂಪಾರ್ಟ್ಮೆಂಟ್ಗೆ ಮುಖ ಆ ಕಡೆ ತಿರುಗಿಸಿ ಇಟ್ಟಿದ್ದ ಹಂತಕ ಅವಳ ಕಾಲನ್ನ ಮೇಲಿನ ಕಂಪಾರ್ಟ್ಮೆಂಟ್ ನಲ್ಲಿ ಇಟ್ಟಿದ್ದ. ಉಗುರ್ನಲ್ಲಿ ನೇಲ್ ಪಾಲಿಶ್ ಇನ್ನೂ ಹಾಗೇ ಇತ್ತು.
ಮಹಾಲಕ್ಷ್ಮಿ ಜೀವ ಹೋಗಿ 15 ದಿನಗಳೇ ಕಳೆದು ಹೋಗಿದೆ. ಸ್ಥಳಕ್ಕೆ ವಯಾಲಿಕಾವಲ್ ಪೊಲೀಸರು ಭೇಟಿ ಕೊಟ್ಟು ನೋಡಿದಾಗಲೇ ತಿಳಿದಿದ್ದು ಆ ಶವವನ್ನ 30ಕ್ಕೂ ಹೆಚ್ಚು ತುಂಡುಗಳಾಗಿ ಕತ್ತರಿಸಲಾಗಿದೆ ಅಂತ. ಮಹಾಲಕ್ಷ್ಮಿಗೆ ಏನಾಯ್ತು ಅಂತ ವಿಚಾರಿಸಿದಾಗ ಪೊಲೀಸರ ಮುಂದೆ ಒಂದೊಂದೇ ಕಥೆಗಳು ತೆರೆದುಕೊಂಡಿವೆ. ಗಂಡನಿಂದ ದೂರ ಇದ್ದ ಮಹಾಲಕ್ಷ್ಮಿ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋಗ್ತಿದ್ಲು. ರಾತ್ರಿ ಅವಳು ವಾಪಸ್ ಬರುವಾಗ ಸಮಯ 9:30 ಆಗಿರ್ತಿತ್ತು. ಹೀಗೆ ಕೆಲಸಕ್ಕೆ ಹೋಗಿ ಬರುವಾಗ ಆಗಾಗ ಪಕ್ಕದ ದಿನಸಿ ಅಂಗಡಿಯಿಂದ ಸ್ನಾಕ್ಸ್ ತೆಗೆದುಕೊಳ್ತಿದ್ಲು. ಇವಳನ್ನ ದಿನವೂ ಪಿಕ್ ಮಾಡೋಕೆ ಡ್ರಾಪ್ ಮಾಡೋಕೆ ವ್ಯಕ್ತಿಯೊಬ್ಬ ಬರ್ತಿದ್ದ. ಅವನೇ ಅಶ್ರಫ್ ಅನ್ನೋದು ಕುಟುಂಬಸ್ಥರು ಕೊಟ್ಟಿರುವ ಮಾಹಿತಿ. ಈ ಅಶ್ರಫ್ ಕೇವಲ ಪಿಕ್ ಅಂಡ್ ಡ್ರಾಪ್ ಅಷ್ಟೇ ಮಾಡ್ತಿರ್ಲಿಲ್ಲ, ಬದಲಾಗಿ ಅವಳ ಮನೆಗೂ ಹೋಗಿ ಬರ್ತಿದ್ದ. ಇವರಿಬ್ಬರ ನಡುವೆ ಇದ್ದ ಅಕ್ರಮ ಸಂಬಂಧಕ್ಕೆ ಈ ಮಹಾಲಕ್ಷ್ಮಿ ಬಲಿಯಾಗಿದ್ದಾಳೆ ಅನ್ನೋದು ಸದ್ಯಕ್ಕಿರುವ ಅನುಮಾನ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮಹಾಲಕ್ಷ್ಮಿಯ ಅಂದ ಚಂದಕ್ಕೆ ಹುಚ್ಚನಾಗಿದ್ದ ಈ ವ್ಯಕ್ತಿ ಅವಳ ಮನೆಗೆ ಬಂದಿದ್ದ. ತುಂಬಾ ಹೊತ್ತಿನ ತನಕ ಮಾತನಾಡಿದ ನಂತರ ಮಹಾಲಕ್ಷ್ಮಿಯನ್ನ ತೋಳ ತೆಕ್ಕೆಗೆ ಎಳೆದುಕೊಂಡಿದ್ದ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವ್ಯಕ್ತಿ ತನ್ನನ್ನ ಕೊಂದು ಯಾವ ಕನಿಕರವೂ ಇಲ್ಲದೆ ಮಾಂಸ ಕತ್ತರಿಸುವಂತೆ ನನ್ನನ್ನ ತುಂಡು ತುಂಡಾಗಿ ಕತ್ತರಿಸ್ತಾನೆ ಅನ್ನೋ ಸಣ್ಣ ಕುರುಹು ಕೂಡ ಮಹಾಲಕ್ಷ್ಮಿಗೆ ಗೊತ್ತೇ ಇರಲಿಲ್ಲ ಅನ್ಸುತ್ತೆ. ಸಾವಿನ ಮುನ್ನ ಅವಳೊಂದಿಗೆ ಲೈಂಗಿಕ ಕ್ರಿಯೆಯನ್ನ ನಡೆಸಲಾಗಿದೆ. ನಂತರ ಉಸಿರುಗಟ್ಟಿಸಿ ಅವಳ ಕಥೆಯನ್ನ ಮುಗಿಸಲಾಗಿದೆ. ಇಷ್ಟಾದ್ಮೇಲೆ ತಾನು ತಪ್ಪಿಸಿಕೊಳ್ಳೋದಕ್ಕೆ ಸಮಯಾವಕಾಶ ಸಿಗುತ್ತೆ ಅಂತ ಐಡಿಯಾ ಮಾಡಿ ಮಹಾಲಕ್ಷ್ಮಿಯ ದೇಹವನ್ನ ತುಂಡು ತುಂಡು ಮಾಡಿ ಫ್ರಿಡ್ಜ್ಗೆ ಇಟ್ಟಿದ್ದಾನೆ ಅಂತ ಹೇಳಲಾಗುತ್ತೆ. ಕೇವಲ ಈ ಊರು ಬಿಟ್ಟು ಓಡಿ ಹೋಗೋದಕ್ಕಾಗಿ ಫ್ರಿಡ್ಜ್ಗೆ ಇಡುವ ಐಡಿಯಾ ಮಾಡಿದ್ರೆ ಅಷ್ಟೊಂದು ಕ್ರೂರವಾಗಿ ಯಾಕೆ ಕತ್ತರಿಸ್ತಾ ಅನ್ನೋದು ಈಗಿರುವ ಪ್ರಶ್ನೆ. ಕೊಲೆ ಮಾಡಿದವನು ನಿಜವಾಗ್ಲೂ ಅಕ್ರಮ ಸಂಬಂಧದ ಕಾರಣಕ್ಕೆ ಕೊಂದ ಅಥವಾ ಬೇರೆ ಯಾರೋ ದ್ವೇಷಕ್ಕೆ ಕೊಂದ್ರ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಅಷ್ಟಕ್ಕೂ ಎಲ್ಲರೂ ಯಾಕೆ ಈ ಅಕ್ರಮ ಸಂಬಂಧದ ಬಗ್ಗೆ ಮಾತನಾಡ್ತಿದ್ದಾರೆ ಅಂದ್ರೆ ಈ ಕಥೆ ಹೇಳಿದ್ದು ಸ್ವತಃ ಮಹಾಲಕ್ಷ್ಮಿಯ ಗಂಡ. ಜೊತೆಗೆ ಮಹಾಲಕ್ಷ್ಮಿ ಜೊತೆಗೆ ಸಲುಗೆಯಿಂದ ಇದ್ದ ಆ ಅಶ್ರಫ್ ಎಂಬ ವ್ಯಕ್ತಿ ಕಳೆದ 15 ದಿನಗಳಿಂದ ನಾಪತ್ತೆಯಾಗಿದ್ದಾನೆ. ಈಗ ಪೊಲೀಸರು ಸದ್ಯಕ್ಕೆ ಇಡೀ ಏರಿಯಾದ ಸಿಸಿಟಿವಿ ಕ್ಯಾಮೆರಾಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಿಸುತ್ತಿದ್ದಾರೆ. ಜೊತೆಗೆ ಮೊಬೈಲ್ ಟವರ್ ಬಳಸಿ ತನಿಖೆಯನ್ನು ನಡೆಸುತ್ತಿದ್ದಾರೆ. ನಿಜಕ್ಕೂ ತನ್ನ ಲೈಂಗಿಕ ಸಂಬಂಧಕ್ಕೆ ಮಹಾಲಕ್ಷ್ಮಿ ಬಲಿಯಾದ್ಲ ಅಥವಾ ಅವಳ ಅಸಹಾಯಕತೆಯನ್ನ ಬಳಸಿಕೊಂಡು ಆಕೆಯ ಕಥೆಯನ್ನ ಮುಗಿಸಲಾಯ್ತಾ ಅನ್ನೋ 10 ಅನುಮಾನಗಳು ಈಗ ಎಲ್ಲರ ಮನದಲ್ಲಿವೆ. ಸದ್ಯ ವಯಾಲಿಕಾವಲ್ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಅವಳ ದೇಹದ 32ಕ್ಕೂ ಹೆಚ್ಚು ತುಂಡುಗಳನ್ನ ಸಂಗ್ರಹಿಸಿ ಅವುಗಳಿಗೆ 1, 2, 3 ಅಂತ ನಂಬರ್ ಅನ್ನ ಕೊಟ್ಟಿದ್ದಾರೆ. ಒಂದು ತಂಡ ಮನೆಯ ಸುತ್ತಮುತ್ತ ಜಾಲಾಡ್ತಿದ್ರೆ ಮತ್ತೊಂದು ತಂಡ ತಪ್ಪಿಸಿಕೊಂಡು ಹೋಗಿರುವ ಪ್ರಿಯಕರನ್ನ ಹುಡುಕಾಟದಲ್ಲಿದೆ. ಇನ್ನು ಸ್ಥಳಕ್ಕೆ ಈಗಾಗಲೇ FSL ತಂಡವೂ ಭೇಟಿ ಕೊಟ್ಟಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವತ್ತು ನಿಜಕ್ಕೂ ಏನಾಯ್ತು ಅನ್ನೋದನ್ನ ಪೊಲೀಸರೇ ತಿಳಿಸ್ತಾರೆ. ಅದುವರೆಗೂ ತೀರಾ ಮಹಾಲಕ್ಷ್ಮಿಯ ಹತ್ತಿರದವರು, ಅಕ್ಕಪಕ್ಕದ ಮನೆಯವರು, ಕುಟುಂಬಸ್ಥರು ಹೇಳುವ ಕಥೆಯೇ ಸತ್ಯ ಅಂದುಕೊಂಡಿರೋದು ಸದ್ಯಕ್ಕೆ ಅನಿವಾರ್ಯ. ಆದ್ರೆ ಇನ್ನು ಬಾಳಿ ಬದುಕಬೇಕಾದ ಹುಡುಗಿಯೊಬ್ಳು ಹೀಗೆ ಬರ್ಬರುವಾಗಿ ಬದುಕನ್ನ ಮುಗಿಸಿಕೊಂಡದ್ದು ಮಾತ್ರ ನಿಜಕ್ಕೂ ಬೇಸರದ ಸಂಗತಿ.